ಇದೀಗ ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಇದೀಗ ರಂಗೇರಿದೆ. ಹೀಗಾಗಿ ಒಂದ್ ಕಡೆ ಬಿಜೆಪಿಯ ಸವಾಲನ್ನ ಸ್ವೀಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ಚುನಾವಣಾ ಪ್ರಚಾರದಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಚಪ್ಪಲಿ ಪೊರಕೆಯನ್ನ ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರ್ಸಿ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಹೇಳಿ ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಇನ್ನು ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಏನು ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು ನಾನು ದೃಶ್ಯದಲ್ಲಿ ಮಾತ್ರ ಸರ್ ಈಶ್ವರ್ ಸರ್ ಪ್ರದೀಪ್ ಈಶ್ವರ್ ಸರ್ ಈಗ ನಮ್ಮ ಅಶೋಕ್ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಸರ್ 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 ಯಾರು ಸರ್ 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 ಏನು ಸಂದೇಶ ಕೊಡ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಒಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಒಬಿಸಿ ತಾಕತ್ತು. ನಾವು ಒಬಿಸಿಗಳು ಸಮರ್ಥನ ಗೆಲ್ಸ್ ತೋರಿಸ್ತೀವಿ. ಒಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಒಬಿಸಿ ಹುಡುಗ, ಹಂಗಾದ್ರೆ ಒಬಿಸಿ ಎಮ್ಮೆಲ್ಲೆ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್ ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವರಿಗೆ ನೀವು ಅಯೋಗ್ಯ ಅಂದಿದ್ರು. ಒಂದ್ ನಿಮಿಷ. ಆ ಯತ್ನಾಳು, ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈಡ್ರಾಮಾ ಆಗ್ತಿರುವಂತದ್ದು. ಏನು ನಾನು ಒಬ್ಬ ಒಬಿಸಿ ಕ್ಯಾಂಡಿಡೇಟ್ ಇದೆ, ಒಬಿಸಿ ಅಭ್ಯರ್ಥಿ ಇರುವಂತದ್ದು, ಒಬಿಸಿ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಆಕ್ರೋಶ ಹೊರಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್. ಇದೀಗ ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಇದೀಗ ರಂಗೇರಿದೆ. ಹೀಗಾಗಿ ಒಂದ್ ಕಡೆ ಬಿಜೆಪಿಯ ಸವಾಲನ್ನ ಸ್ವೀಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ಚುನಾವಣಾ ಪ್ರಚಾರದಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಚಪ್ಪಲಿ ಪೊರಕೆಯನ್ನ ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರ್ಸಿ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಹೇಳಿ ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ ಇನ್ನು ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಏನು ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು ನಾನು ದೃಶ್ಯದಲ್ಲಿ ಮಾತ್ರ ಸರ್ ಈಶ್ವರ್ ಸರ್ ಪ್ರದೀಪ್ ಈಶ್ವರ್ ಸರ್. ಈಗ ನಮ್ಮ ಅಶೋಕ್ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಸರ್ 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 ಯಾರು ಸರ್ 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 ಏನು ಸಂದೇಶ ಕೊಡ ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಒಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಒಬಿಸಿ ತಾಕತ್ತು. ನಾವು ಒಬಿಸಿಗಳು ಸಮರ್ಥನ ಗೆಲ್ಸ್ ತೋರಿಸ್ತೀವಿ. ಒಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಒಬಿಸಿ ಹುಡುಗ, ಹಂಗಾದ್ರೆ ಒಬಿಸಿ ಎಮ್ಮೆಲ್ಲೆ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್ ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವರಿಗೆ ನೀವು ಅಯೋಗ್ಯ ಅಂದಿದ್ರು. ಒಂದ್ ನಿಮಿಷ.
ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಿರುವಂತದ್ದು. ಏನು, ನಾನೊಬ್ಬ ಓಬಿಸಿ ಕ್ಯಾಂಡಿಡೇಟ್ ಇದೆ, ಓಬಿಸಿ ಅಭ್ಯರ್ಥಿ ಇರುವಂತದ್ದು, ಓಬಿಸಿಗೆ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಅನ್ನೋ ಆಕ್ರೋಶ ಹೊರ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್. ಇದೀಗ ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಇದೀಗ ರಂಗೇರಿದೆ. ಹೀಗಾಗಿ ಒಂದ್ ಕಡೆ ಬಿಜೆಪಿಯ ಸವಾಲನ್ನ ಸ್ವೀಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ಚುನಾವಣಾ ಪ್ರಚಾರದಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಚಪ್ಪಲಿ ಪೊರಕೆಯನ್ನ ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆಗೆ ಬಂದಿರೋದು ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ ಅನ್ನುವ ಮೂಲಕ, ಇನ್ನು ಸಾಕಷ್ಟು ಹುಚ್ಚ ಅನ್ನುವಂತ ಒಂದು ಘೋಷಣೆ ಮೂಲಕ ಆಕ್ರೋಶ ಹೊರಹಾಕಿದ್ರು. ತದನಂತರ ಏನು ಚಪ್ಪಲಿ ಮೂಲಕ ಅವರ ಪ್ರತಿಮೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಾಕಷ್ಟು ಮೆರವಣಿಗೆ ಆಗ್ತಿರುವಂತದ್ದು ನಾನು ದೃಶ್ಯದಲ್ಲಿ ಮಾತ್ರ. ಸರ್ ಈಶ್ವರ್ ಸರ್, ಪ್ರದೀಪ್ ಈಶ್ವರ್ ಸರ್, ಈಗ ನಮ್ಮ ಅಶೋಕ್ ವರ್ಣ ಅವರು, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಾಗಳ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು, ಬಾ ದಾವಣಗೆರೆಗೆ ಅಂತ. ಅವ್ರ ಆಫೀಸ್ ಮುಂದೆನೆ ಬಂದು ತೊಡೆ ತಟ್ಟಿದ್ದೀನಿ. ಅಲ್ಲ ಸರ್ 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 ಯಾಕೆ ಸರ್ 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 ಏನು ಸಂದೇಶ ಕೊಡ? ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಓಬಿಸಿ ಹುಡುಗನ್ನ ದಾವಣಗೆರೆ ಕಾಲಿಡು ನೋಡೋಣ ಅಂದ್ರೆ ಇದು ಓಬಿಸಿ ತಾಕತ್ತು. ನಾವು ಓಬಿಸಿಗಳು ಸಮರ್ಥನ ಗೆಲ್ಸಿ ತೋರಿಸ್ತೀವಿ. ಓಬಿಸಿ ಅಭ್ಯರ್ಥಿನೇ ಇರೋದು ಬಿಜೆಪಿ. ನಾನು ಓಬಿಸಿ ಹುಡುಗ, ಹಂಗಾದ್ರೆ ಓಬಿಸಿ ಎಂ ಎಲ್ ಅವಮಾನ ಮಾಡ್ಬೋದೇನ್ರಿ? ಕಾಲಿಡು ಅನ್ಬೋದೇನ್ರಿ? ಅಶೋಕ್, ನೀವು ಅಯೋಗ್ಯ ಅಂದಿದ್ರಲ್ಲ ಸರ್ ಬಿಜೆಪಿ ಅವರಿಗೆ ನೀವು ಅಯೋಗ್ಯ ಅಂದಿದ್ರಿ. ಒಂದ್ ನಿಮಿಷ ನೋಡಿ, ಆ ಯತ್ನಾಳು ಅನಂತ್ ಕುಮಾರ್ ಹೆಗಡೆ ಮೈನಾರಿಟೀಸ್ ನ ಬಾಯಿಗೆ ಬಂದಂಗ್ ಬೈದಿದ್ದಾರೆ. ಅವ್ರ ಸಾಹಿತ್ಯದ ಮುಂದೆ ನನ್ನ ಸಾಹಿತ್ಯ ಏನೇನು ಅಲ್ಲ. ಮತ್ತೆ ಹೇಳ್ತಿದ್ದೀನಿ, ಬಿಜೆಪಿಯವರು ಅಯೋಗ್ಯರೇ. ಇಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಿರುವಂತದ್ದು. ಏನು, ನಾನೊಬ್ಬ ಓಬಿಸಿ ಕ್ಯಾಂಡಿಡೇಟ್ ಇದೆ, ಓಬಿಸಿ ಅಭ್ಯರ್ಥಿ ಇರುವಂತದ್ದು, ಓಬಿಸಿಗೆ ಅವಮಾನ ಮಾಡಿದ್ರೆ ಕೇಳಕ್ಕಾಗತ್ತ ಅನ್ನೋ ಆಕ್ರೋಶ ಹೊರ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್. ಇದೀಗ ನನ್ನ ಜೊತೆ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ಇದೀಗ ರಂಗೇರಿದೆ. ಹೀಗಾಗಿ ಒಂದ್ ಕಡೆ ಬಿಜೆಪಿಯ ಸವಾಲನ್ನ ಸ್ವೀಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿದ್ರು. ಚುನಾವಣಾ ಪ್ರಚಾರದಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಬಿಜೆಪಿಯವರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಚಪ್ಪಲಿ ಪೊರಕೆಯನ್ನ ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ಇತ್ತೀಚೆಗೆ ಸಮರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡುವಂತ ವೇಳೆಯಲ್ಲಿ ಏನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕಿದಂತೆ ಅಯೋಗ್ಯರು ಅನ್ನುವಂತ ಒಂದು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಜಯ್ ಕುಮಾರ್ ಅವರು ತಾಕತ್ತಿದ್ರೆ ದಾವಣಗೆರೆಗೆ ಬಂದಿರೋದು ಸವಾಲು ಹಾಕುವಂತ ಕೆಲಸ ಮಾಡಿದ್ರು. ಅದರಂತೆ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ಪ್ರದೀಪ್ ಈಶ್ವರ್ ದಾವಣಗೆರೆ ಬಂದಿರುವಂತದ್ದು. ದಾವಣಗೆರೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ಕಳ್ಳ